ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಅಣ್ಣಾರಾಯ್ ಪಾಟೀಲ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕೋರುತ್ತಾ. ಆತ್ಮೀಯ ರೈತ ಬಾಂಧವರೇ, ನಾನು ಈ ಒಂದು ಹೊಲದಾಗ 6 ಫೀಟಿಂದ ಒಂದು ಹತ್ತಿ ಮಾಡಿದ್ದೀನಿ. ಈ ವರ್ಷ ಏಷಿಯನ್ ಅಗ್ರಿ ಗೋಲ್ಡ್ ಕಾಟ್ ಅಂತ ಒಂದು ಬೀಜದ ವೆರೈಟಿ ಹಾಕಿದ್ದೀನಿ. ಮೊದಲು ನಾವೆಲ್ಲ ಫಸ್ಟಿಗೆ 5 ಫೀಟಿನ ಸಾಲ ಹಾಕಿ ಅರ್ಧ ಎಕರೆ ಒಳಗೆ ಒಂದು 6.5 ಕ್ವಿಂಟಲನ್ನು ನಾ ಇಳುವರಿ ತೊಗೊಂಡಿದ್ದೀನಿ. ಮಡ್ಡಿ ಜಮೀನಿತ್ತು ತೆಳಗಡೆ. ಅದು ಆ ವರ್ಷ ಸರಿಯಾಗಿ ಮಳೆ ಆಗಲಿಲ್ಲ. ಈ ವರ್ಷ ಸಾಕಷ್ಟು ಮಳೆ ಆಗ್ಯದ. ಮಳೆಯಾಗಿ ಸಾಕಷ್ಟು ಹತ್ತಿ ಬೆಳೆಗಳು ಲಾಸ್ ಆಗ್ಯಾವ. ಆದರೂ ನಮ್ಮ ಹತ್ತಿ ಪರವಾಗಿಲ್ಲ. ಈ ಹೊಲದಾಗ ನಾ ಬಿಪೋರ್ದಾಗ ಏನಪ್ಪ ಅಂತಂದ್ರೆ ಕಡ್ಲಿ ಒಂದು ಎಕರೆ ಗೋಧಿ ಹಾಕಿದ್ದ. ಗೋಧಿ ಹಾಕಿರೋ ಹೊಲದಾಗ ಸ್ವಲ್ಪ ನನಗೆ ಹತ್ತಿಗೆ ಸಮಸ್ಯೆ ಆಗಿ ಕಾಡ್ತು. ಕಡ್ಲಿ ಹಾಕಿರೋ ಹೊಲದಾಗ ಏನು ಅಷ್ಟೊಂದು ಸಮಸ್ಯೆ ಆಗಿಲ್ಲ. ಗೋಧಿ ಹಾಕಿರೋ ಹೊಲದಾಗ ಹಿಂದ್ಗಡೆ ಗೋಧಿ ಹಾಕಿದ್ದೆ ನಾನು. ಅಲ್ಲಿ ಪದೇ ಹತ್ತಿ ಬೀಜ ನಾಟಿ ಮಾಡಿದ್ದೀನಿ. ಈಗ ಹತ್ತಿ ಅಲ್ಲಿ ಒಂದು ಸೊಂಟಕ್ಕದ, ಇಲ್ಲಿ ಏನಪ್ಪ ಅಂದ್ರೆ ನನ್ನ ಎದಿಗದ, ಅಲ್ಲಿ ಸೊಂಟಕ್ಕದ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಯದ. ಈಗ ನಾ ಏನು ಹೇಳಕ್ ಬಯಸ್ತೀನಿ ಆತ್ಮೀಯ ರೈತ ಬಾಂಧವರಿಗೆ ಅಂತಂದ್ರೆ, ಇದು 6 ಫೀಟ್ ಸಾಲನ ಮಾಡಿದ್ದೀನಿ. 6 ಫೀಟ್ ಸಾಲ್ ಮಾಡಿದಾಗ ನಾವು ಕಡಿಮೆ ಹತ್ತಿ ಬೆಳೆದು ಸಾಲು ಕಡಿಮೆ ಮಾಡಿದೆವು ಅಂತಂದ್ರೆ ಶಾಣೆತನ ಮಾಡಿ, ನಮ್ದು ಕಡಿಮೆ ಹೊಲ ಅದ ಮತ್ತು ಕಡಿಮೆ ಸಾಲು ಕೂಡ್ತವ ಮತ್ತು ಸಾಲು ಜಾಸ್ತಿ ಐತಂದ್ರೆ ಇಳುವರಿ ಜಾಸ್ತಿ ಆಗ್ತವ ರೈತ ಬಾಂಧವರೆಲ್ಲ ಒಂದು ಕಲ್ಪನೆ ಇರ್ತದ. ಅದು ದೂರ ಮಾಡೋಕ್ಕೋಸ್ಕರ ನಾ ಏನು ಮಾಡಿದ್ದೀನಿ, ಈಗ 6 ಫೂಟಿಂದ ಒಂದು ಸಾಲು ಮಾಡಿದ್ದೀನಿ. 6 ಫೂಟಿನ ಸಾಲಿನೊಳಗೆ ನಮ್ಗೆ ಏನೇನು ಲಾಭ ಆಗುತ್ತಂದ್ರೆ, ಈ ವಿಡಿಯೋ ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ, ಇದು ದಯವಿಟ್ಟು ಸ್ಕಿಪ್ ಮಾಡಿದೆ ನೀವು ನೋಡ್ಬೇಕು ಆತ್ಮೀಯ ರೈತ ಬಂದವರು. ಇದಕ್ಕೆ ನಾ 6 ಫೂಟಿನ ಸಾಲು ಒಳಗಡೆ ಸ್ವಲ್ಪ ಬೆಡ್ ಮಾಡಿಕೊಂಡು ಅದ್ರ ಒಳಗಡೆ ಬಿತ್ತ ಕೂರಿಗೆ ಮುಖಾಂತರ ಈಗ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಪ್ಲೋಡ್ ಮಾಡಿದ್ದೀನಿ. ಈಗ ಪಾರ್ಟ್ 4, ಪಾರ್ಟ್ 5 ಅಥವಾ ಇದು ಇರ್ಬೋದು. ಈ ವಿಡಿಯೋದಾಗ ನಾ ಏನು ಹೇಳ್ತೀನಿ ಆತ್ಮೀಯ ರೈತ ಬಂದವರಂದ್ರೆ, ಈಗ ಹತ್ತಿ ಬೆಳೆಗೆ ನಾ ಬಿಫೋರ್ದಾಗೆ ಗೊಬ್ಬರವನ್ನು ಹಾಕಿ ಅದಕ್ಕೆ ಬೀಜ ನಾಟಿ ಮಾಡಿದ್ದೀನಿ. ಮತ್ತು ಮಧ್ಯದಾಗ ಬಂದು ಈಗ ಹೂವು ಬಿಡ್ತಕ್ಕಂಥ ಹಂತದಾಗ MOP ಎಕರೆಕ್ಕೆ 1 ಬ್ಯಾಗ ಕೊಟ್ಟಿದ್ದೀನಿ. ಅದರೊಳಗಡೆ ಮ್ಯಾಗ್ನೀಷಿಯಂ ಸಲ್ಫೈಟ್ ಹಾಕಿ ನಾನು ಒಂದು ಗಿಡಕ್ಕೆ ಇಷ್ಟಿಷ್ಟು ಹಾಕಿದ್ದೀನಿ. ಈಗ ಮೇನ್ ವಿಷಯ ಏನಂತಂದ್ರೆ, ರೈತ ಬಾಂಧವರೇ, ನಾವು ಹತ್ತಿ ಬೆಳೆಯನ್ನು ಅತಿ ಅಂತರದ ಸಾಲಿಟ್ಟು ಬೆಳೆದ್ರಿಂದ ನಮಗೆ ಏನಪ್ಪ ಅನುಕೂಲ ಅಂತಂದ್ರೆ, ಈಗ ನಿಮಗೆ ವಿಡಿಯೋದಾಗ ತೋರಿಸ್ಬೇಕು ಅಂತಂದ್ರೆ ಸ್ವಲ್ಪ ಮುಂದಗಡೆ ಹೋಗ್ಬೇಕಾಗ್ತದೆ. ಏನಂತಂದ್ರೆ, ನಾವು ಕಡಿಮೆ ಸಾಲಿಟ್ಟಿವತ್ತಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡ ಏನಾಗಿಬಿಡ್ತಾವ, ಈ ಥರ ಕೂಡ್ತಾವ. ಈಗ ಈ ಗಿಡ ಏನು ಕುಡಿಯೋದಲ್ಲ, ಈ ರೀತಿ ಕೂಡ್ತು ಅಂದ್ರೆ ಗಾಳಿಗೆ ಅಳಗಾಡಿ ಇದ್ರ ಒಳಗಡೆ ಇರ್ತಕ್ಕಂಥ ಹೂವು ಉದುರ್ತದ. ಇನ್ನೊಂದು ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಬ್ಲಮ್ ಅಂತಂದ್ರೆ, ನಾವು ಎಣ್ಣೆ ಸ್ಪ್ರೇ ಮಾಡುವಾಗ ಏನಾಗ್ತದ, ಇದು ರೆಂಬೆ ಏನೈತಲ್ಲ, ಈ ರೆಂಬೆಗೆ ಇಲ್ಲಿದು 1, 2, 3, 4, 5, 6, 7 ಈಗ ಈ ಕಡೆ ಇರೋ ಮಗ್ಗಿ ಅದಾವ. ಇಲ್ಲಿ ಮಳೆ ಜಾಸ್ತಿಯಾಗಿ ಇಲ್ಲಿರೋ ಕಾಯಿ ಉದುರಿ ಹೋಗ್ಯಾವ. ಇವು ಏನಾಗ್ತಾವಂದ್ರ ನಮ್ಮ ಕಾಲಿಗೆ ತಟ್ಟಿ ಈ ಕಾಯಿ ಭಾರಕ್ಕ ಇಲ್ಲಿ ಸೀಳಿ ಈ ಗಿಡ ಬಾದ್ ಆಗಿಬಿಡ್ತದ. ಅವಾಗ ಹತ್ತಿ ಇಳುವರಿ ಡೌನ್ ಆಗಿಬಿಡ್ತದ. ಇದು ಗ್ಯಾಪ್ ಜಾಸ್ತಿ ಇಟ್ಟಿವತ್ತಂದ್ರ ಈ ಗಿಡ ಮತ್ತು ಈ ಗಿಡ ಕೂಡ್ಲಕ್ಕ ಟೈಮಿಂಗ್ ತಗೋತದ. ಟೈಮಿಂಗ್ ಅಂತಂದ್ರ ನಾವು ಹತ್ತಿ ಬಿಡಸ ಇವೆಲ್ಲ ಕಾಯಿ ಭರ್ಪೂರ್ ತುಂಬಿಕೊಂಡು ಹಳ್ಳಿ ಹೊರಗಡೆ ಬರೋ ಅಂದಾಜದಾಗ ಇವು ಕೂಡ್ತಾವ. ಮತ್ತೆ ಎಣ್ಣೆ ಹೊಡ್ಲಿಕ್ಕೂ ಅನುಕೂಲ ಆಗ್ತದ ಮತ್ತು ಇಳುವರಿನೂ ಸರಿಯಾಗಿ ಬರ್ತದೆ. ಈಗ ನಾ ಈ ಹೊಲದಾಗ ನಿಮಗೆ ಮಾಪ್ ಮಾಡಿ ತೋರಿಸ್ತೀನಿ, ಇದು 8 ಫೀಟಿನ ಅಂತರ ಸಾಲಿತ್ತು. ಈಗ ಏನೇನಾಗ್ಯದ ಅನ್ನೋದು ಈಗ ಆಲ್ರೆಡಿ ಹಿಂದಿನ ವಿಡಿಯೋದಾಗ ನೀವು ನೋಡಿದಿರಿ. ಈಗ ನೋಡ್ರಿ, ಒಂದೊಂದು ಶೆಳ್ಳಿ ಬಂದಾವ. ಈ ಶೆಳ್ಳಿ ಒಳಗ ಇದಕ್ಕೆ ನಾ ಏನು ಮಾಡೀನಿ, ಈಗ ನನ್ನ ಲೆವೆಲ್ ಒಂದು ಎದಿಗೆ ಬರೋ ಮೂಮೆಂಟ್ ತನ ಬಿಟ್ಟಿದ್ದೀನಿ. ಎದಿಗೆ ಬರೋ ಮೂಮೆಂಟ್ ನೋಡ್ಕೊಂಡು ಏನು ಮಾಡೀನಿ, ಇದ್ರದ್ದು ನಾ ಕೈಯಿಂದ ಕುಡಿ ಕಟ್ ಮಾಡಿದ್ದೀನಿ. ಯಾವ ಎದಿ ಲೆವೆಲ್ದಾಗ ಅದಾವಲ್ಲ ಆ ಗಿಡದ ಏನು ಮಾಡೀನಿ, ಸೆಂಟರ್ ಬರ್ತಕ್ಕಂಥ ಕುಡಿಯನ್ನ ಕಟ್ ಮಾಡಿದ್ದೀನಿ. ಅವಾಗ ಸೆಂಟರ್ ಬರ್ತಕ್ಕಂಥ ಕುಡಿ ಕಟ್ ಮಾಡಿದಾಗ ಇದ್ರ ಸೈಡ್ಗೆ ಬರ್ತಿರ್ತಾವಲ್ಲ, ಇವು ಸೈಡ್ಗೆ ಬರ್ತಿರ್ತಕ್ಕಂಥವಕ್ಕ ಹೂವ ಮೊಗ್ಗಿ ಸ್ಟಾರ್ಟ್ ಆಗ್ಯಾವ. ಈಗ ಇದ್ರೊಳಗಡೆ ಈ ಮಳೆ ಜಾಸ್ತಿಯಾಗಿ ಇಲ್ಲೂ ಹೂವ ಉದುರುದ್ರೂ ಈಗ ಮತ್ತೆ ತಿರುಗಿ ಹೊಸ ಮಗ್ಗಿ ಬಂದವ. ಇಲ್ಲಿ 1, 2, ಇದು 3, 4, 5 ಮತ್ತೆ ಇದು ಹೆಂಗೆ ಮುಂದ್ಗಡೆ ಚಾಸ್ತಾನೆ ಅದ. ಅದಕ್ಕೋಸ್ಕರ ಈಗ ಹೈಟ್ ಆಗಿ ಬೆಳೆಯೋದನ್ನ ನಾವು ಸ್ಟಾಪ್ ಮಾಡ್ಬೋದು ಕುಡಿ ಕಟ್ ಮಾಡೋದ್ರಿಂದ. ಈಗ ಸೈಡ್ಗೆ ಬರ್ತಕ್ಕಂಥ ಪ್ರತಿ ಕವಲಿಗೆ 3, 4 ಈಗ ಕಾಯಿ ಅದಾವ. ಅದು ಇನ್ನ ಬೆಳಿತಕ್ಕಂಥ ಅವಕಾಶ ಅದ. ಅದಕ್ಕೆ ಇನ್ನ 1 ತಿಂಗಳ 2 ತಿಂಗಳ ಬೆಳಿಬಹುದು ಮತ್ತು ಅಲ್ಲಿ ತನ ಮೊಗ್ಗಿ ಬರಬಹುದು. ಅದಕ್ಕೋಸ್ಕರ ರೈತ ಬಾಂಧವರೇ, ಅತಿ ಅಗಲ ಸಾಲಿಟ್ರ ಇಷ್ಟೆಲ್ಲ ಲಾಭಗಳದಾವ. ಕಡಿಮೆ ಸಾಲಿಟ್ರ ನಿಮಗೆಲ್ಲ ಆಲ್ರೆಡಿ ಗೊತ್ತದ, ಎಣ್ಣೆ ಹೊಡ್ಲಿಕ್ಕೆ ಬರಂಗಿಲ್ಲ, ಹತ್ತಿ ಬಿಡಿಸಕ್ ಬರಂಗಿಲ್ಲ. ಹತ್ತಿ ಬಿಡಿಸುವಾಗ ಇವೆಲ್ಲ ಶೆಳಿ ಮುರಿತಾವ. ಆಮೇಲೆ ಎಣ್ಣೆ ಹೊಡ್ಯಾಗ ನಮ್ಮ ಕಾಲಿಗೆ ತಟ್ಟಿ ಇವೆಲ್ಲ ಶೆಳಿ ಕಾಯಿ ವಜ್ಜಾಗಿತ್ತಂದ್ರೆ ಹೈದು ಹೋಗುವಾಗ ಆ ಕಡೆಯಿಂದ ಹೈದು ಬರೋವಾಗ ಶೆಳಿ ಮುರಿದು ಆ ಕಾಯಿ ಆಗಿ ಹಸಿ ಅರ್ಧಂಬರ್ಧ ಕಾಯಿ ಉಳಿತಾವ. ಅದು ಅಲ್ಲೇ ಅವಡತ್ತಿ ಹೋಗ್ಬಿಡ್ತದ. ಅದಕ್ಕೋಸ್ಕರ ಈ ಥರ ಇಟ್ಟಿವಂದ್ರ ನಮ್ಗೆ ಇದು ಒಂದೊಂದು ಹತ್ತಿದು ರೆಂಬೆ ಏನದಲ್ಲ, ಇಷ್ಟಿಷ್ಟು ಒಂದೊಂದು ಮಾರ ಉದ್ದಾಗ್ತಾವ. ಇದು ಈ ಕಡೆ 2.5 ಫೂಟ, ಇದು 2.5 ಫೂಟ, ಹಿಂಗೆ ಸಾಲು ಏನಾಗ್ತದ ಈಗ ನೀವು ಮುಂದೆ ತೋರಿಸ್ತೀನಿ. ಅವು ಎರಡೂ ಕೂಡಿ ಕವರ್ ಮಾಡಿಬಿಡ್ತಾವ. ಮುಂದಕ್ಕೆ ನಡಿ ಸ್ವಲ್ಪ.
ಕೋಲಿನ ಎಲ್ಲಿ ಕೂಡ್ಲಿಕ್ಕೆ ಬಂದ ತೋರಿಸ್ತೀನಿ. ಈಗ ವಿಡಿಯೋದಾಗ ನೋಡ್ರಿ, ಇದು 6 ಫೂಟಿನ ಸಾಲ ಅದ. ಇಲ್ಲಿ ಏನಾಗ್ಯದ ಅಂದ್ರ ಈ ಸದ್ಯಕ್ಕ ಕೇವಲ 1 ಫೂಟ್ ಜಾಗ ಅಷ್ಟೇ ಡಿಸ್ಟೆನ್ಸ್ ಅದ ಈ ಸದ್ಯಕ್ಕ. ಇಲ್ಲಿ ಮುಂದ್ಗಡೆ ಅದಕ್ಕೆ ಇದಕ್ಕೂ ಜಾಸ್ತಿ ಅದ, ಅಲ್ಲಿನ ಮುಂದ್ಗಡೆ ಕೂಡಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಗೋಧಿ ಹೊಲ ಇತ್ತು. ಗೋಧಿ ಹೊಲ ಇರೋದ್ರಿಂದ ನಾನು ಅವಕ್ಕೆ ಪದೇ ಪದೇ ನಾಟಿ ಮಾಡಿದ್ದೀನಿ. ಹಿಂಗಾಗಿ ಇವು ಫಸ್ಟ್ ನಾಟಿಗೆ ಆಗ್ಯಾವ, ಅವು ನೆಕ್ಸ್ಟ್ ನಾಟಿಗೆ ಆಗ್ಯಾವ. ಅದು ಸ್ವಲ್ಪ ಸಣ್ಣ ಅದಾವ, ಇವು ಸ್ವಲ್ಪ ದೊಡ್ಡ ಅದಾವ. ಈಗ ಇಲ್ಲಿ ಇವು ಒಂದೇ 1 ಫೀಟ್ ಜಾಗ ಅದ. ಇನ್ನ 1 ತಿಂಗಳು ಬಿಟ್ರ ಇವು ಎರಡೂ ಕೂಡ್ತಾವ. ಅವಾಗ ನನಗೆ ಬರೀ ಎಣ್ಣೆ ಹೊಡ್ಲಿಕ್ಕೆ ಜಾಗ ಅಷ್ಟೇ ಉಳಿತದ. ಅದಕ್ಕೆ ನಿಮಗೆ ತೋರಿಸ್ತೀನಿ. ಈಗ ಇಲ್ಲ ಈ ವಿಡಿಯೋದಾಗ ನಾ 2 ಕಟ್ಟಿಗೆ ಇಟ್ಟೀನಿ. ಇದು 6 ಫೀಟಿಂದು ಕಟ್ಟಿಗೆ ಅದ. ಇವು 6 ಫೂಟಿನ ಕಟ್ಟಿಗೆ ಅದ. ಸದ್ಯಕ್ಕೆ ನೀ ಹಿಂದಕ್ಕೆ ಸರ್ ಜೂಮ್ ಮಾಡಿ. ಈಗ ಇದು ಸಾಲಿನ ಈ ಗಿಡದ ತುದಿಯಿಂದ ಈ ಗಿಡದ ತುದಿಗೆ ಎಷ್ಟು ಅದಪ್ಪ ಅಂದ್ರೆ 6 ಫೀಟ್ ಸಾಲ ಅದ, 6 ಅದ. ಇದು 5 ಫೂಟ್ ಅದ. ಇದು ಡಿಸ್ಟೆನ್ಸ್ ಇದ್ರದ್ದು ನಿಮ್ಗೆ ಗೊತ್ತಾಗಬೇಕಂದ್ರೆ 5 ಫೂಟ್ ಅದ. ಇದು ಸ್ವಲ್ಪ ಬೆಂಡ್ ಆಗ್ಯದ, ಈಗ ನಿಮ್ಗೆ ಗೊತ್ತಾಗಂಗಿಲ್ಲ. ಇದಕ್ಕೆ 1 ಫೀಟ್ ಡಿಸ್ಟೆನ್ಸ್ ಅದ. ಈ ಒಂದು ಜಾಗದಾಗ ನಾವು ಹತ್ತಿ ಏನ ಬೆಳೆದಿದ್ದೇವಲ್ಲ, ಇದ್ರದ್ದು ಕಾಯಿ ಹೆಂಗಾಗ್ಯಾವ ಅಂದ್ರೆ ಕಡಿಮೆ ಕಾಯಿ ಆಗ್ಯಾವ. ಈ ಸದ್ಯಕ್ಕೆ ಹೆಂಗೆ ಕಡಿಮೆ ಕಾಯಿ ಆಗ್ಯಾವ ಅಂದ್ರೆ ಕಂಟಿನ್ಯೂ ಮಳೆ ಬಿಡದೆ ಹೊಡೆದದ ನಮ್ಮ ಪ್ರದೇಶದಾಗ. ಎಲ್ಲ ಕಡೆಗೆ ಈ ವರ್ಷ ಎಲ್ಲರಿಗೆ ಸಾಕಷ್ಟು ಮಳೆ ಆಗ್ಯದ. ಸಾಕಷ್ಟು ಪ್ರದೇಶದಾಗ ಹತ್ತಿ ಮತ್ತು ತೊಗರಿ ಬೆಳೆ ಲಾಸ್ ಆಗ್ಯಾವ ರೈತರಿಗೆ. ಈಗ ನಾವು ಈ ಪ್ರದೇಶದಾಗ ಹತ್ತಿ ಹ್ಯಾಂಗ ಉಳಿದತ್ತಂದ್ರೆ ಇದು ನಮ್ಗೆ ಸ್ವಲ್ಪ ಮಡ್ಡಿ ಅದ. ಮೇಲ್ಗಡೆ ಎರಿ ಮಣ್ಣು ಅದ, ಕೆಳಗಡೆ 1 ಫೀಟಿನ ಕೆಳಗಡೆ ಪೂರ್ತಿ ಮಡ್ಡಿ ಅದ. ಹಂಗಾಗಿ ಮತ್ತು ಡೌನ್ ಇರೋದ್ರಿಂದ ಈ ಪ್ಲೇಸ ಈ ನಮ್ಮ ಹತ್ತಿ ಬೆಳೆ ಉಳಿದದ. ನಾವು ಸಾಕಷ್ಟು ಇದಕ್ಕೆ ಔಷಧ ಸ್ಪ್ರೇ ಮಾಡಿಕೊಂಡು ಈ ಆಕಾರಕ್ಕೆ ತಂದಿದ್ದೆವು. ಈಗ ನಿಮಗೊಂದು ಕಾಯಿದನ್ನ ಒಂದು ಕಾಯಿ ಹರಿದು ನಿಮಗೆ ಕಾಟ ಮಾಡಿ ತೋರಿಸ್ತೀನಿ. ಭಾರಿ ಕಾಯಿ ನಮಗೆ ಭಾಳ ಖುಷಿಯಾಗ್ಯದ. ಭಾಳ ಇಷ್ಟಿಷ್ಟು ದಪ್ಪ ಕಾಯಿ ಬಂದದ. ಏಷ್ಯನ್ ಅಗ್ರಿ ಗೋಲ್ಡ್ ಕಾರ್ಟ್ ವೆರೈಟಿ. ಈಗ ಅಲ್ಲಿ ನಿಮ್ಗೆ ದಂಡಿದೆ 1-2 ಕಾಯಿ ಹರಿತೀನಿ. ಕಾಯಿ ಹರಿದು ಇಲ್ಲಿ ಕಾಟ ಅದ, ಕಾಟನು ಮಾಡಿ ತೋರಿಸ್ತೀನಿ. ಈಗ ಅದು ಕಾಯಿ ಎಷ್ಟು ಸೈಜ್ ಆಗ್ಯದ ಅನ್ನೋದು ನಿಮಗೆ ಈಗ ಇದು ಚಾಕು ಅದ, ಇಲ್ಲಿ ಲೈವ್ ಅದ, ಇಲ್ಲಿ ಕಾಯಿ ಆಗ್ಯಾವ. ಇದನ್ನ ದಂಡಿಗೆ ಅದ ಅಂತೇಳಿ ಮತ್ತೆ ಕೊಯ್ದೂರ್ನು ಮತ್ತೆ ಬಿಡ್ತದೆ. ಗಾಳಿ ಬಿಸಿಲು ಸಾಕಷ್ಟು ಹತ್ತಿ ಮತ್ತೆ ಕಾಯಿ ಬರುವುದು. ಅದಕ್ಕೊಂದು ಕಟ್ ಮಾಡಿ ಇದನ್ನ ನಾವು ಕಾಟ ವಜನ್ ಮಾಡಿ ತೋರಿಸ್ತೀನಿ. ಈಗ ಒಂದು ಕಾಯಿ ಕಟ್ ಮಾಡ್ತೀನಿ. ಇದು ಕಾಯಿ ಆಲ್ರೆಡಿ ನಾನು ಕಟ್ ಮಾಡಿದ್ದೀನಿ. ಇದಕ್ಕೆ ಕೊಯ್ದು ಕಾಟ ಮಾಡೋಣ. ಈಗ ನಾ ಗಿಡದಿಂದ ಹರಿದು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಟ ಅದ, ನಿಮ್ಮ ಎದುರುಗಡೆ ಕಾಟ ಅದ. ಇದು ಕಾಟ ಮಾಡೋಣ ಎಷ್ಟು ಗ್ರಾಮ್ ತೂಗ್ತದೆ ನೋಡಮ್ಮಿ. ಈ ಒಂದು ಹತ್ತಿ ಪ್ಲಾಟ್ ನಾನು ಜೂನ್ 7ನೇ ತಾರೀಕಿಗೆ ನಾಟಿ ಮಾಡಿದ್ದೀನಿ. ಈ ಸದ್ಯಕ್ಕೆ ಇದು ಎಷ್ಟಪ್ಪ ಅಂದ್ರೆ 3 ತಿಂಗಳದ ಇವತ್ತು 16 ತಾರೀಕು ಇರ್ಬೋದು. 16 ಅಲ್ಲ 15 ತಾರೀಕು. 15 ಅಂದ್ರೆ 8 ದಿವಸ, 3 ತಿಂಗಳ 8 ದಿವಸ ಬೆಳೆ ಅದ ಇದು. ಈಗ 3 ತಿಂಗಳು 8 ದಿವಸದ ಬೆಳೆ ಒಳಗಡೆ ಇದೊಂದು ಕಾಯಿ ಅದ. ಇದೊಂದು ಕಾಯಿ ತೊಗೊಂಡಿದ್ದೆವು. ಇದು ಎಷ್ಟು ಗ್ರಾಮ್ ತೂಗ್ತದ ನೋಡಮ್ಮಿ. ಇದು ಎಷ್ಟು ಈಗ ಬಂದು ಮೊದಲು 0 ಬಿಫೋರ್ 0 ನೋಡೋದು. 0 ಆದಿಲ್ಲ ನೋಡು, ಅದ 0 ಕಾಣಿಸ್ತದ್ರ ಒಳಗಡೆ. ಕಾಯಿ ಹಿಡಿತೀನಿ ನೋಡಿ. ಈಗ ಎಷ್ಟು ಗ್ರಾಮ್ ಆಗ್ತದ ನೋಡು. 39 34. ಈಗ ನೋಡ್ರಿ ಆತ್ಮೀಯ ರೈತ ಬಾಂಧವ್ರೆ, ಈಗ ಆಲ್ರೆಡಿ ಇನ್ನ ಇದು ಬೆಳೀತಕ್ಕಂಥ ಹಂತದಾಗಿರ್ತಕ್ಕಂಥ ಕಾಯಿ. ಆಲ್ರೆಡಿ ಹೊಲ ತುಂಬ ಇದೇ ಥರ ಆದಂತ ನಾನು ಹೇಳ್ತಿಲ್ಲ. ಅದ್ರೊಳಗಡೆ ಬಲ್ತಿರೋದೊಂದು ಕಾಯಿ ತೊಗೊಂಡಿದ್ದೀನಿ. ಈಗ ಆಲ್ರೆಡಿ ಇದು 34 ಗ್ರಾಮ ತೂಗ್ತದ. ಇದು ಇನ್ನೂ ಏನೂ ಇಲ್ಲತ್ತಂದ್ರೆ ಇನ್ನೊಂದು 9, 8, 10 ಗ್ರಾಮ್, ಒಂದು 40-50 ಗ್ರಾಮ್ ತನಕ ತೂಗಬಹುದು. ಇದ್ರದ್ದು ಲೈಫ್ ಇರತ್ತನ. ಇದು ಎಲ್ಲಿ ತನ ಬೆಳಿಲಿಕ್ಕೆ ಅವಕಾಶ ಅದ ಅಲ್ಲಿ ತನಕ ಬೆಳಿಲಿಕ್ಕೆ ಇದು ಗಿಡದಾಗೆ ಉಳಿತಂದ್ರೆ ಒಂದು 50 ಗ್ರಾಮಿನ ತನಕ ಇದು 100% ತೂಗ್ತದೆ. ಆ ಒಂದು ಭರವಸೆ ನನಗೆ ಐತೆ. ರೈತ ಬಂದವ್ರೆ, ಈ ಒಂದು ವಿಡಿಯೋನ ಯಾವ ಉದ್ದೇಶದಿಂದ ಮಾಡ್ಲಿಕ್ಕತ್ತಂದ್ರೆ ನನಗೆ ನೀವು ಈ ವಿಡಿಯೋ ಮಾಡೋದ್ರಿಂದ ಎಲ್ಲ ರೈತರಿಗೆ ಹೆಲ್ಪ್ ಆಗಬೇಕು. ನಮ್ಮ ಭಾಗದಾಗ ನಾವು ಮೊದಲ ಅತಿ ಹೆಚ್ಚು ತೊಗರಿ ಬೆಳೀತಕ್ಕಂಥ ಕಲಬುರಗಿ ಜಿಲ್ಲೆ ನಾಡು ನಮ್ಮದು. ಅದ್ರಾಗ ಅಫಜಲ್ಪುರ ಜಾಸ್ತಿ ನಾವು ತೊಗರಿನೇ ಬೆಳಿತಿದ್ದೆವು. ಯಾವಾಗ ನಮ್ಮದು ಭೀಮಾ ನೀರಾವರಿ ಮತ್ತು ಫ್ಯಾಕ್ಟ್ರಿಗಳಲ್ಲಿ ಆದ್ಮ್ಯಾಗ ನಾವೆಲ್ಲ ತೊಗರಿಯಿಂದ ಕಬ್ಬಿಗೆ ಶಿಫ್ಟ್ ಆಗಿದ್ದೆವು. ಇತ್ತೀಚೆಗೆ ತೊಗರಿ ನಟೆ ರೋಗ ಜಾಸ್ತಿ ಬರೋದ್ರಿಂದ ಒಂದು 5-6 ವರ್ಷ ಆಯಿತು ನಾವು ಹತ್ತಿ ಬೆಳಿಲಿಕ್ಕಿತ್ತು. ಅದಕ್ಕಿಂತ ಮುಂಚೆ ನಾವು ಹತ್ತಿಗೆ ಭಾಳ ಪ್ರಾಧಾನ್ಯತೆ ಕೊಟ್ಟಿರಲಿಲ್ಲ. ಇದಕ್ಕೆ ಮೊದಲು ಒಂದು ಸಲ ನಾನು ಹತ್ತಿ ಬೆಳೆ ಮಾಡಿದ್ದೀನಿ. ಅದು ಗೋಲ್ಡ್ ಸೂಪರ್ ಕಾಟ್ ಅಂತೇಳಿ. ಈಗ ಇದು ಏಷ್ಯನ್ ಅಗ್ರಿಟೆಕ್ ಲಿಮಿಟೆಡ್ ಅವ್ರದ್ದು ಗೋಲ್ಡ್ ಕಾಟ್ ಅಂತೇಳಿ ಐತಿ. ಈ ಒಂದು ವೆರೈಟಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಹೊಲದಾಗ ಆಲ್ರೆಡಿ ಹಾಕಿದ್ದೀನಿ, ಪ್ರಯೋಗ ಮಾಡ್ಲಿಕ್ಕತ್ತೀನಿ. 6 ಫೀಟಿನ ಸಾಲ ಅದ. ಇದ್ರ ಒಳಗಡೆ 6 ಫೀಟಿನ ಸಾಲಿನಾಗ ನಾನು ಕಂಟಿನ್ಯೂ ಆಗಿ ಬೀಜ ಹಾಕಿದ್ದೀನಿ. ಕಂಟಿನ್ಯೂ ಆ ಬೀಜ ಯಾಕೆ ಹಾಕಿದ್ದೀನಿ ಅಂದ್ರೆ ಪೂಟಿಗೆ 1 ಬೀಜ ಹಾಕಿದ್ದೀನಿ. ಪೂಟಿಗೆ 1 ಬೀಜ ಹಾಕೋ ಉದ್ದೇಶ ಏನಂತಂದ್ರೆ ಹತ್ತಿ ಬೀಜ ಪ್ರಾರಂಭಿಕ ಹಂತದಾಗ ಮೊಳಕೆ ಬರ್ತಕ್ಕಂಥ ಹಂತದಾಗ ಏನೋ ಆಗ್ಬಿಡ್ತಾವ, ಬಸವನ ಹುಳ, ಮಿಡಿತಿ ಇವೆಲ್ಲ ಕಡಿತಾವ. ಅದಕ್ಕೋಸ್ಕರ ಪೂಟಿಗೆ 1 ಹಾಕಿದ್ದೀನಿ.
ಅದು ಬೆಳೆದು ದೊಡ್ಡದಾದ ಬಳಿಕ ನೀವೇನು ಮಾಡ್ಬೋದು, ಒಂದು ಗಿಡ ಬಿಟ್ಟು ಮಧ್ಯದ ಒಂದು ಗಿಡ ಕಿತ್ತಿದ್ರೆ ಅದು 2 ಫೂಟಿಗೆ ಒಂದು ಕೂಡ್ತದೆ. ಅದನ್ನು ಮಾಡ್ಕೋಬೋದು. ಎತ್ತರ ಆದ ಬಳಿಕ ಗಿಡ ಒಂದು ಪ್ರೌಢಾವಸ್ಥೆಗೆ ಬಂದ ಬಳಿಕ ಈ ಗಿಡ ಸಾಯಂಗಿಲ್ಲ, ಯಾವುದೇ ಹುಳ ಇದಕ್ಕೇನು ಬಾಧೆ ಮಾಡಂಗಿಲ್ಲ ಅಂದಮ್ಯಾಗ ಅದು ಹುಳ ಕಡಿದು ನಾವೇನದ ಇದು ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸ್ ಮಾಡ್ಕೋಬೋದು. ಈಗ ನಾನು ಅದು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ನಂದು ಗೋಧಿ ಹೊಲ ಇತ್ತು, ಆಟೋಮೆಟಿಕ್ ಸೈಲಿಗತ್ತಿತ್ತು. ಆ ಕಾರಣಕ್ಕಾಗಿ ನಾನು ಮಾಡಿಲ್ಲ. ಈ ಒಂದು ವೆರೈಟಿ ಹಾಕಿನಿ. ಇದರ ಇಳುವರಿ ಎಷ್ಟು ಬರ್ತದೆ, ಆಮೇಲೆ ಈ ಸಾಲು ಅಂತರ ಇಟ್ಟಿದ್ದೀನಲ್ಲ, ಈ ಸಾಲು ಅಂತರ ಇಟ್ಟಿದ್ದಕ್ಕೆ ಮತ್ತು ಈ ಒಂದು ಬೀಜ ವೆರೈಟಿ ಆಯ್ಕೆ ಮಾಡಿಕೊಂಡು ಇದಕ್ಕೆ ನಾ ಎಲ್ಲ ಏನು ಮಾಡಬೇಕು, ಒಂದು ಹತ್ತಿ ಬೆಳೆಗೆ ಏನು ಮಾಡಬೇಕು ನನಗೆ ಎಷ್ಟು ತಿಳಿತದ ಅಷ್ಟು ಸಾಧ್ಯ ಆದಷ್ಟು ಈ ಸದ್ಯಕ್ಕೆ ನಾನು 8 ಸ್ಪ್ರೇ ಮಾಡಿದ್ದೀನಿ. ಪ್ರತಿ ಸ್ಪ್ರೇಗೂ ನನಗೆ 2,000 ರೂಪಾಯಿ ಬಂದದ. ಒಂದು ಕೀಟನಾಶಕ, ಅದರ ಜೊತೆಗೇನೆ ಏನದ ಟಾನಿಕ್, ಯಾಕಂದ್ರೆ ಈ ಗ್ರೋತ್ ಪ್ರಮೋಟರ್ GR ಹೂ ಬಿಡ್ತಕ್ಕಂಥದ್ದು ಟಾನಿಕ್ಕನ್ನು. ಈಗ BT ಪ್ಲಾಂಟು ಈ ಥರ ಬೇರೆ ಮತ್ತು ಟ್ರಾಪಿಕಲ್ ಕಂಪ್ನಿದು ಬಂಪರ್ ಈ ಥರ ಇವಕ್ಕೆಲ್ಲ ನಾನು ಸ್ಪ್ರೇ ಮಾಡಿದ್ದೀನಿ. ಅದಕ್ಕೆ ಈಗ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ನಿರಂತರವಾಗಿ ವಿಡಿಯೋ ಹಾಕೋದು ಬರಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ನಾನು ವಿಡಿಯೋ ಹಾಕಿಲ್ಲ. ಸರಿಯಾಗಿ ಮಳೆ ಬಂದು ಇವೆಲ್ಲ ಬೆಳೆ ಸರಿಯಾಗಿರಲಿಲ್ಲ. ಅದಕ್ಕೆ ಮತ್ತೆ ನಾನು ಕೊರಾಜನ ಅದೆಲ್ಲ ಹೊಡೆದು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಈಗ ಬೆಳೆ ನೋಡಿದ್ರೆ ನಮಗೂ ಒಂದು ಸ್ವಲ್ಪ ನಗುಮುಖ ಆಗ್ತದೆ, ಆ ಥರ ಚೆಂದ ಆಗ್ಯದ. ಅದಕ್ಕೋಸ್ಕರ ಇದರ ಇಳುವರಿ ಬಂದ ಬಳಿಕ ಎಷ್ಟು ಬರ್ತದೆ ಅನ್ನೋದು ತಿಳ್ಕೊಂಡು ರೈತರಿಗೆ ಹಾಕಿದಂದ್ರೆ ಮುಂದಿನ ವರ್ಷ ನಮ್ಮ ಭಾಗದಾಗ ರೈತರಿಗೆ ಎಷ್ಟು ಫೀಟಿನ ಅಂತರ ಸಾಲಿಟ್ರೆ ಎಷ್ಟು ಇಳುವರಿ ಬರ್ತದೆ. ಈಗ ರೈತರ ಬಳಿ ಏನು ಭಯ ಆದತ್ತಂದ್ರೆ ಕಡಿಮೆ ಇಟ್ಟೇವಂದ್ರೆ ಹೆಚ್ಚಿಗೆ ಇಳುವರಿ ಬರ್ತದೆ, ಸಾಲ್ ಅಂತರ ಜಾಸ್ತಿ ಮಾಡಿದೆವು ಅಂದ್ರೆ ಇಳುವರಿ ಕಡಿಮೆ ಬರ್ತದೆ ಅನ್ನೋದದ. ನಮಗೆ ಅದು ಬೇಕಾಗಿಲ್ಲ. ನಾ ಯಾವುದೇ ಬೆಳೆ ಮಾಡಲಿ, ನಾನು ಕಬ್ಬು, ಹತ್ತಿ, ತೊಗರಿ ಎಲ್ಲನ 6 ಫೂಟಿನ ಮುಖಾಂತರನೇ ಹೋಗಿದ್ದೀನಿ. ಅದಕ್ಕೋಸ್ಕರ ಇದನ್ನು 6 ಫೂಟ್ ಮಾಡಿದ್ದೀನಿ. ಇದ್ರ ಒಳಗಡೆ ಇಳುವರಿ ಎಷ್ಟು ಬರ್ತದೆ ಈಗೆಲ್ಲ ಪಾರ್ಟ್ 2 ಎಲ್ಲ ನೀವು ನೋಡ್ಕೋತೆ ಬಂದಿದ್ದೀರಿ. ಇದರ ಇಳುವರಿ ಬಂದಿದ್ದಾನ ನಿಮಗೆ ವಿಡಿಯೋದ ಎಲ್ಲ ಹತ್ತಿ ಮಾರ್ಕೊಂಡು ಬಂದ ಬಳಕ ನಿಮಗೆ ಹೇಳ್ತೀನಿ. ಮುಂದಿನ ವರ್ಷ ಇದು ನೀವು ಪ್ರಯೋಗ ಮಾಡಿರಿ. ಅದಕ್ಕೆ ಇದೇ ಥರ ನಾನು ನಿಮಗೆ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕ್ಬೇಕಂದ್ರೆ ಸ್ವಲ್ಪ ನಂದು ಪರಿಶ್ರಮ ಇರ್ತದೆ. ಅದಕ್ಕೆ ದಯವಿಟ್ಟು ನೀವು ಈ ನನ್ನ ಅಣ್ಣಾರೈ ಪಾಟೀಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಸಣ್ಣ ಲೈಕ್ ಕೊಟ್ರಿ ಅಂದ್ರೆ ನಮಗೂ ಮೋಟಿವೇಶನ್ ಆಗ್ತದೆ. ಅದಕ್ಕೆ ಈ ನನ್ನ ಮಾಹಿತಿ ನಿಮ್ಗೆ ಭಾಳ ಇಷ್ಟ ಆಗಿತ್ತಂದ್ರೆ, ಅರ್ಥಪೂರ್ಣ ಆಗಿತ್ತಂದ್ರೆ ಇದು ಅಣ್ಣಾರೈ ಪಾಟೀಲ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಇರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಮಸ್ಕಾರ.